ಆಶ್ರಯ ಟಿವಿಯನ್ನು ವೀಕ್ಷಿಸಿರುವಂಥ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರಭು ಯೇಸುವಿನ ನಾಮದಲ್ಲಿ ವಂದನೆ ಸಲ್ಲಿಸ್ತಾ ಇದು ನನ್ನ ಹಾಡು ಕಾರ್ಯಕ್ರಮಕ್ಕೆ ಮತ್ತೊಂದು ಆವರ್ತಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಹೌದು, ಇವತ್ತು ನಮ್ಮ ಮಧ್ಯದಲ್ಲಿ ಮತ್ತೊಂದು ಆರಾಧನಾ ನಾಯಕರೊಂದಿಗೆ ನಿಮ್ಮ ಮುಂದೆ ನಾನು ಈ ಒಂದು ಕಾರ್ಯಕ್ರಮ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೇನೆ. ಅವರು ಯಾರಲ್ಲ, ಅವರ ಉತ್ತಮವಾದ ಹಾಡುಗಳನ್ನ ನೀವು ಕೇಳಿರ್ತೀರ, ಹಾಡಿರ್ತೀರ, ಸಭೆಯಲ್ಲಿ ಅನುಭವಿಸಿರ್ತೀರ. ಅವರೇ ನಮ್ಮ ಪಾಸ್ಟರ್ ರಾಬರ್ಟ್ ಅವರು. ಸ್ವಾಗತ, ಸುಸ್ವಾಗತ. ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವ ಹಂಚಿಕೊಳ್ಳಿಕ್ಕೆ ನಮ್ಮ ಮಧ್ಯೆ ಬಂದಿದ್ದೀರಿ. ತುಂಬ ಸಂತೋಷ. ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ನೀವು ಇನ್ವೈಟ್ ಮಾಡಿದ್ದೀರಾ, ಅವಕಾಶ ಕೊಟ್ಟಿದ್ದೀರಾ, ನಿಜವಾಗ್ಲೂ ವೆರಿ ಮಚ್ ಹ್ಯಾಪಿ. ಓಕೆ, ನಿಮ್ಮ ಹಾಡುಗಳು ನನಗೂ ನಾನು ಕೂಡ ತುಂಬ ಶಾಕ್ ಆಗಿಬಿಟ್ಟೆ ನಿಮ್ಮನ್ನು ನೋಡಿ. ಯಾಕಂದರೆ ಹೌದಾ, ನೀವೇನ ಹಾಡಿರೋದು, ನೀವೇನೇ ಕಂಪೋಸ್ ಮಾಡಿರೋದು ಅಂತ. ಅಂದರೆ ತುಂಬ ಅದ್ಭುತವಾದ ಹಾಡುಗಳನ್ನು ನೀವು ಕಂಪೋಸ್ ಮಾಡಿದ್ದೀರಾ. ತುಂಬ ಸಂತೋಷ ಆಯಿತು. ಯಾಕಂದರೆ ಅದು ಹಾಡುಗಳು ನಾನು ತುಂಬ ಇಷ್ಟ ಆದ ಹಾಡುಗಳು. ಯಾವಾಗ ಕೂಡ ನಾನು ಅದನ್ನು ಹಾಡ್ತೀನಿ. ಹಾಡು ಅನೇಕ ಫಂಕ್ಷನ್ಗಳಲ್ಲಿ ಹಾಡಿದ್ದೀನಿ, ಅನೇಕ ಆರಾಧನೆಯಲ್ಲಿ ಹಾಡಿದ್ದೀನಿ. ತುಂಬ ಅದ್ಭುತವಾದ ಹಾಡುಗಳನ್ನು. ಹೇಗೆ ಪ್ರಾರಂಭ ಆಯಿತು ಅಣ್ಣ ಇದು ನಿಮ್ಮದು? ನಾನು ಕೇಳಲ್ಪಟ್ಟೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಮ್ಯೂಸಿಷಿಯನ್, ತಂದೆಯವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಹೌದು. ಹೇಗೆ ಅದು ಮೊದಲಿಂದ ಬಂತ ಅಥವಾ ಹೇಗೆ ಬಂತು? ಆ್ಯಕ್ಚುಲಿ ಅದು ಗ್ರ್ಯಾಂಡ್ ಪಾ ಬಂದ್ಬಿಟ್ಟು ನಮ್ಮ ಅಜ್ಜ ತಾತ ಬಂದ್ಬಿಟ್ಟು ಅವ್ರು ಮೇಕರ್ ಆಗಿದ್ರು. ಅಂದರೆ ಇನ್ಸ್ಟ್ರೂಮೆಂಟ್ ಮನೆಯಲ್ಲೇ ರೆಡಿ ಮಾಡ್ತಾ ಇದ್ರು. ಗಿಟಾರ್ ಆಯಿತು, ವಯಲಿನ್ ಆಯ್ತು, ಮನೆಯಲ್ಲೇ ಅದು ಅಟ್ಮಾಸ್ಫಿಯರ್ ಹಾಗೆ ಬಂದ್ಬಿಡ್ತು ನಮಗೆ. ಆದರೆ ನಾನು ಕಲೀಲಿಕ್ಕೆ ಹೋಗ್ಬೇಕಂತಂದ್ರೆ ಇಂಟ್ರೆಸ್ಟ್ ಬರಲಿಲ್ಲ. ಫ್ರೆಂಡ್ ಸರ್ಕಲ್ ಎಲ್ಲ ಚುಡಾಯಿಸ್ತಾ ಇದ್ರೆ, ಓ ನೀನು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತೀಯಾ ನೀನು ಅಂತಂದು ಚುಡಾಯಿಸೋದಕ್ಕೂ ಅದು ಮನಸ್ಸಿನಲ್ಲಿ ಕೂತ್ಕೊಬಿಡುತ್ತೆ. ನಾನು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡಕತ್ರೆ ಜನರು ನನಗೆ ಇನ್ಸಲ್ಟ್ ಮಾಡ್ತಾರೆ, ಕಾಡಿಸ್ತಾರೆ, ಚುಡಾಯಿಸ್ತಾರೆ ಎಂಬುದಾಗಿ ಅದು ತಲೆಯಲ್ಲೇನು ತೆಗೆದುಬಿಟ್ಟೆ ನಾನು. ಸೊ 96, 97ನಲ್ಲಿ ನಾನು ಬೈಬಲ್ ಕಾಲೇಜ್ಗೆ ಹೋದೆ. ಸೊ ಫಸ್ಟ್ ಬೈಬಲ್ ಕಾಲೇಜ್ ಹೋದಾಗ ಅಲ್ಲಿ ಜನರು ಸ್ಪೆಷಲಿ ಅವ್ರು ನಾರ್ತ್ ಈಸ್ಟ್ ಇರ್ತಾರಲ್ರಿ, ತುಂಬ ಸ್ಕಿಲ್ಫುಲ್, ಚೆನ್ನಾಗಿ ಪ್ಲೇ ಮಾಡ್ತಾರೆ. ಅವ್ರು ಬಾರಿಸೋದು ನೋಡಿ ನನಗೆ ಇಂಟ್ರೆಸ್ಟ್ ಬಂತು. ಓ ನಾನು ಈ ಥರ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡಬೇಕಲ್ಲ. ಸೊ ತಂದೆ ಮನೆಯಲ್ಲಿ ವಯಲಿನ್ ಬಾರಿಸ್ತಾ ಇದ್ರು, ಗಿಟಾರ್ ಬಾರಿಸ್ತಾ ಇದ್ರೆ. ಬಟ್ ಅವ್ರು ನಮ್ಗೆ ಯಾವತ್ತೂ ಎನ್ಕರೇಜ್ ಮಾಡಿಲ್ಲ, ನಾನು ಯಾವತ್ತೂ ಎನ್ಕರೇಜ್ ಮಾಡಿಲ್ಲ. ಅವ್ರು ಹಿ ವಾಸ್ ಅ ಪ್ರೊಫೆಷ್ನಲ್ ಮ್ಯೂಸಿಷಿಯನ್, ಪಕ್ಕ ಪ್ರೊಫೆಷ್ನಲ್ ಮ್ಯೂಸಿಷಿಯನ್. ಫಿಲ್ಮ್ ಇಂಡಸ್ಟ್ರಿನಲ್ಲಿ ಅವರು ಮ್ಯಾಂಡ್ರೋಲಿನ್ ಪ್ಲೇ ಮಾಡ್ತಾಯಿದ್ರು ಸಾಂಗ್ಸಿಗೆಲ್ಲ. ಸೊ ಆದರೆ ನಮ್ಗೆ ಯಾವತ್ತೂ ಅವ್ರು ಎನ್ಕರೇಜ್ ಮಾಡಲಿಲ್ಲ. ನನಗೆ ಅವ್ರು ಬಾರಿಸೋದು ನೋಡಿ, ಆಮೇಲೆ ಸಾಂಗ್ಸ್ ಎಲ್ಲ ಹಾಡೋದು ನೋಡಿದರೆ ಫಿಲ್ಮ್ ಸಾಂಗ್ಸ್, ನನಗೆ ಡ್ರಮ್ಸ್ ಇಷ್ಟ. ಚಿಕ್ಕವನಿರ್ತಾಯಿಂದ ನಾನು ಕಲಿಬೇಕಂತಂದು ತುಂಬ ಆಸೆ. ತಂದೆಗೆ ಹೇಳ್ತಾ ಇದ್ದೆ, ಪಾಪ ಕಲಿಸ್ರಿ, ನನಗೆ ಕ್ಲಾಸಿಗೆ ಕಳಿಸ್ರಿ ಅಂತ. ಬಟ್ ಹಿ ನೆವರ್ ಎನ್ಕರೇಜಸ್, ಯಾವತ್ತೂ ನಮ್ಗೆ ಎನ್ಕರೇಜ್ ಮಾಡಲಿಲ್ಲ. ಏನೋ ನನಗನ್ನಿಸ್ತದೆ ಅವ್ರ ವೈಯಕ್ತಿಕ ಅದು ಕಹಿಯಾದ ಭಾವನೆ ಇರಬೇಕು ಆಗಿರ್ಬೋದು. ಸೊ ಅದಕ್ಕೆ ಆ ಫೀಲ್ಡ್ಗೆ ಹೋಗಬೇಡ ಅಂತಂದರು. ಸೊ ಅವು ಕಾಲೇಜ್ನಲ್ಲಿ ಹೋದ್ಮೇಲೆ ನಮ್ಗೆ ಹಾರ್ಡ್ಲಿ ಟೈಮ್ ಸಿಗ್ತಾಯಿತ್ತು ಬ್ರದರ್. ಇಂಥ ಬ್ಯುಸಿ ಶೆಡ್ಯೂಲ್ ಅಂತಂದರೆ ನೀವು ಬಿಲಿ ಮಾಡ್ತಿಲ್ಲ. ಔಟ್ ಆಫ್ 550 ಸ್ಟೂಡೆಂಟ್ಸ್ ಆ ಕಾಲೇಜ್ನಲ್ಲಿ. ಅವಾಗ ಬೆಳಿಗ್ಗೆ ನಾನು 4 ಗಂಟೆ ಅಥವಾ 3:30 ಎದ್ದು ಸ್ನಾನ ಮಾಡ್ತಿದ್ವಿ. ಬೆಳಿಗ್ಗೆ ನೀವು ವಿಚಾರ ಮಾಡಿರಿ, ಬೆಂಗಳೂರಲ್ಲಿ ಯಾವ ಥರ ಮಳೆ ಬರ್ತೈತೆ ಅಂತ. ಅಂಥ ಸಮಯದಲ್ಲಿ ಮಳೆಯಲ್ಲಿನೂ ಸಹ ತಣ್ಣೀರು ಜಾಕ ಮಾಡ್ತಾ ಇದ್ದೀನಿ. ಯಾಕೆ ಹೇಳ್ರಿ, ನಮ್ಗೆ ಲೇಟ್ ಆಯ್ತು ಅಂದರೆ ನಮ್ಗೆ ಜಾಕ ಮಾಡ್ಲಿಕ್ಕೆ ಸಿಗ್ತಾ ಇರಲಿಲ್ಲ. ಅಂಥ ಒಂದು ಇದರಲ್ಲಿ ಇದನ್ನು ಮಾಡಿ ಕಷ್ಟದಲ್ಲಿ ಟೈಮ್ ಹಾರ್ಡ್ಲಿ ಸಿಗ್ತಿತ್ತು. ಆಫ್ಟರ್ನೂನ್ 15 to 20 minutes ಅದರಲ್ಲಿ ಬಾರಿಸೋದನ್ನು ನಾನು ಪ್ರಾರಂಭ ಮಾಡಿದೆ. ಜನರು ನೋಡಿ ಬಾರಿಸೋಮಂತ ಕೇಳಿದೆ, ಯಾರೂ ಕಲಿಸ್ಲಿಲ್ಲ. ಸುಮ್ಮನೆ ಯಾರಾದರೂ ಗಿಟಾರ್ ಇಸ್ಕೊಂಡು ಸುಮ್ಮನೆ ಹಿಂಗೆ ಪ್ಲೇ ಮಾಡೋದು. ಅದರಲ್ಲಿ ವಿರೋಧ ಬಂತು. ನಮ್ಮ ಸೀನಿಯರ್ ಬಂದು ಬೈದರು, ಟೈಮ್ ಸಿಗ್ತಾಯಿದೆ ನಮ್ಗೆ ಹಾರ್ಡ್ಲಿ, ನಮ್ಗೆ ಡಿಸ್ಟರ್ಬ್ ಮಾಡಬೇಡ. ಕೆಲವೊಬ್ಬರು ಹೊಡಿಲಿಕ್ಕೆ ಬಂದರು ನನಗೆ. ಅವಾಗ ನಾ ಭಯ ಪಟ್ಟುಬಿಟ್ಟೆ, ಬೇಡಪ್ಪ ನನಗೆ ಇನ್ಸ್ಟ್ರೂಮೆಂಟ್ ಕಲಿಯೋದು ಬೇಡ ಅಂತಂದೆ. ಜರ್ನಿ ಹಾಗೆ ಹೋಯ್ತು. ಸ್ವಲ್ಪ ದಿವಸ ಆದಮೇಲೆ ನಾನು ವರ್ಷ ಆದಮೇಲೆ ಮನೆಗೆ ಬಂದಮೇಲೆ ನಮ್ಮ ಸಿಸ್ಟರ್, ಸೆಕೆಂಡ್ ಸಿಸ್ಟರ್, ಅವರು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತಾಯಿದ್ರು. ಸೊ ಅವ್ರದ್ದು ನೋಡಿ ನಾನು ಕಲೀಲಿಕ್ಕೆ ಇಂಟ್ರೆಸ್ಟ್ ಬಂತು. ಸೊ ಆಮೇಲೆ ಗಿಟಾರ್ ಟ್ಯೂನ್ ಮಾಡೋದು ನನಗೆ ಗುರ್ತಾ ಇರಲಿಲ್ಲ. ಸೊ ಎಲ್ಲೆಲ್ಲೋ ಇವರು ಎಲ್ಲರ ಫಂಕ್ಷನ್ ಹೋಗ್ತಾ ಇದ್ವಲ್ಲ, ಸೊ ಅವ್ರ ಕಡೆ ಇನ್ಸ್ಟ್ರೂಮೆಂಟ್ ಅದನ್ನ ಇಸ್ಕೊಂಡು ನಾನು ಪ್ಲೇ ಮಾಡ್ಲಿಕ್ಕೆ ಕಲಿತೆ. ಸೊ ಅಕ್ಕ ಡಿಮಾಂಡ್ ಮಾಡ್ತಾಯಿದ್ರು, ನನಗೆ ಟ್ಯೂನ್ ಮಾಡಿಕೊಡಂದ್ರೆ ನಾನು ಬ್ಯುಸಿ ಇದ್ದೇನೆ ಇವಾಗ, ನನಗೆ ಸಮಯ ಇಲ್ಲ, ನೀ ಯಾವಾಗಾರ ಬಾ ಅಂತಂದು. ದೆನ್ ಐ ಟುಕ್ ಅ ಚಾಲೆಂಜ್. ಓಹೋ ಅಂತ ಅಂದ್ಕೊಳ್ಳಿ, ಸೀರಿಯಸ್ ಆಗಿ ತೊಗೊಂಡು ನಾನು ಮನೇಲಿ ಕೂತ್ಕೊಂಡು ನಾನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕಲಿತೆ. ಸಮಯ ಬಂತು, ನಾನು ಅನೇಕರಿಗೆ ಕಲಿಸುವಂಥ ಸಮಯ ಬಂತು. ಸೊ ಅಲ್ಲಿಂದ ಪ್ರಾರಂಭವಾಯ್ತು ನಂದು ಮ್ಯೂಸಿಕ್. ನನಗೆ ಯಾರು, ನಮ್ಮ ತಂದೆಗೂ ಯಾರು ಕಲಿಸಿಲ್ಲ, ನಮ್ಮ ಫ್ಯಾಮಿಲಿಯವ್ರಿಗೆ ಯಾರೂ ಕಲಿಸಿಲ್ಲ. ಬರ್ತ್ ಬಂದ್ಬಿಟ್ಟಿದೆ ಹಾಗೆ. ನಾವು ಓನ್ ಕಲ್ತಿರೋದು ಅದ್ಭುತ ಇದು. ಓಕೆ, ಹಾಡುಗಳನ್ನು ಬರೆಯುವುದು ಅಥವಾ ಹಾಡುಗಳನ್ನು ಕಂಪೋಸ್ ಮಾಡಿದ್ರಿ, ನಿಮ್ಮ ಹಾಡುಗಳು ಅದ್ಭುತ. ಅದು ಹೇಗೆ ಪ್ರಾರಂಭ ಇದೆ ಅದೆಲ್ಲ? ಫ್ಯಾಮಿಲಿಯಲ್ಲಿ ಯಾರಾದರೂ ರೈಟರ್ ಆಗಿ? ಇಲ್ಲ ರೀ, ಯಾರೂ ಇಲ್ಲ. ದೇವರ್ ಮ್ಯೂಸಿಷಿಯನ್, ಹೌದು ಮ್ಯೂಸಿಷಿಯನ್, ಆದರೆ ಸಾಂಗ್ ಯಾರು ಬರ್ದಿಲ್ಲ. ನಾನು ನೆನೆಸ್ತೇನೆ ನಾನೇ ಫಸ್ಟ್ ಅಂತಂದೆ. ಅದು ನಾನು ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ನಲ್ಲ, ಸೊ ಕೀಬೋರ್ಡ್ ನನಗೆ ಬರ್ತಾ ಇರಲಿಲ್ಲ, ಗಿಟಾರ್ ಪ್ಲೇ ಮಾಡ್ತಾ ಇದ್ದೆ.
ಫಸ್ಟ್ ಡೇ ನಾನು ಒಂದು ಕ್ಲಾಸಿಗೆ ಹೋದೆ, ಕೀಬೋರ್ಡ್ ಕ್ಲಾಸಸ್ ಕಲಿಬೇಕಂತಂದ. ಒಂದೇ ದಿವ್ಸ ಹೋಗಿದ್ದು, ಕ್ಲಾಸ್ ಮುಗೀತು. ಹೋಗಿ ನಾನು ಸಿ ಮೇಜರ್ ಕಲಿತೆ. ಸಿ ಮೇಜರ್ ಕಲ್ತ ಮೇಲೆ ನಾನು ಚರ್ಚಿಗೆ ಬಂದೆ, ನೋಟ್ಸ್ ಎಲ್ಲ ಕೊಟ್ಟಿದ್ರೆ ಅದನ್ನ ನೋಡಿ ಫಾಲೋ ಮಾಡೋಕತ್ತೆ. ಹೋದ್ಕೂಳೆ ಫಸ್ಟಿಗೆ ಸಿ ಮೇಜರ್ ಹಿಡ್ಕೊಂಡು ಪ್ರೇಯರ್ ಮಾಡ್ತಾಯಿದ್ದೆ. ಮಾಡುವಂಥ ಸಮಯದಲ್ಲಿ ನನಗೊಂದು ಫಸ್ಟ್ ಸಾಂಗ್ ಸಿಕ್ಕಿದ್ದಂತಂದ್ರೆ ರೀಸೆಂಟಾಗಿ ನಾನು ಯೂಟ್ಯೂಬ್ನಲ್ಲಿ ಬಿಟ್ಟಿದ್ದೇನೆ, ಅದ ನನಗಾಗಿ ನನ್ನ ದೇವರು ಎಂಬುದಾಗಿ. ಆ ರಾಗವನ್ನ ಸಿಕ್ತು. ಆ ರಾಗ ಭಾಳ ವರ್ಷ ಟೈಮ್ ತೊಗೊಂತ. ಅದಾದಮೇಲೆ ನೆಕ್ಸ್ಟ್ ಸಾಂಗ್ ಬಂದುಬಿಟ್ಟು ನಿನವೇ ಜನರನ್ನು ಕರುಣಿಸಿದೆ ಎಂಬುದಾಗಿ. ಅದು ಸ್ಟೋರಿ ನಾನು ಹೇಳ್ಬೇಕಂತಂದರೆ ಭಾಳ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ ಬರೆದಿದ್ದೇನೆ. ನಾವು ಪ್ರತಿ ವಾರ ನಾವು ಬೆಂಗಳೂರಿಗೆ ಸೇವೆಗೆ ನಿಮಿತ್ತ ಬೇರೆ ಬೇರೆ ಸಭೆಗಳಿಗೆ ಹೋಗ್ತಾಯಿದ್ವಿ. ಹೋಗುವಂಥ ಸಮಯದಲ್ಲಿ ಒಂದು ಸಾರಿ ಒಂದು ಸಭೆಗೆ ಹೋದ್ವಿ. ಸಭೆಗೆ ಹೋದಾಗ ಆಲ್ಮೋಸ್ಟ್ ಎಲ್ಲ ಪರಭಾಷೆಗಳಿಂದ ರಾಗ ಹಾಡ್ತೀವಿ ರೀ ನಾವು. ಕನ್ನಡದಲ್ಲಿ ಹಾಡಿಲ್ಲ, ಕಡಿಮೆ, ತುಂಬ ಕಡಿಮೆ. ಸೊ ತುಂಬ ಅದು ಬೇಜಾರು ಅನ್ನಿಸ್ತಾ ಐತೆ. ಬೀಯಿಂಗ್ ನನ್ನ ಕನ್ನಡಿಗ, ಸೊ ನಮ್ಮ ಕನ್ನಡದಲ್ಲಿ ಯಾಕೆ ಹಾಡುಗಳು ಬರ್ತಾ ಇಲ್ಲ ಅಂತ ಅದು ನನ್ನಲ್ಲಿ ಏನೋ ಒಂದು ಕೊರಗಿತ್ತು. ಅದರಲ್ಲಿ ನಾವು ಹೋರಾಡ್ತಿದ್ದೆ ದೇವರೊಟ್ಟಿಗೆ. ನಾನು ಬರೆಯೋದು ನನಗೆ ಗೊತ್ತಿರಲಿಲ್ಲ. ಒಬ್ಬರು ಸಭಾಪಾಲಕರು ಒಬ್ಬರು ಹೇಳಿದ್ರು, ಒಬ್ಬರು ಸೇವಕರ, ನೀವು ಹೆಂಗೆ ಸಾಂಗ್ ಬರೀತೀರಿ ಎಂಬುದಾಗಿ ಕೇಳುವಾಗ ಅವನು ಟಿಪ್ಸ್ ಕೊಟ್ಟರು ಕೆಲವೊಂದು. ಸಿಂಪಲ್ ಏನಂತಂದರೆ, ನೀ ಸಂದೇಶ ಯಾವ ರೀತಿ ರೆಡಿ ಮಾಡ್ತೀಯೋ, ಸಂದೇಶ ನೀ ಯಾವ ರೆಡಿ ಇರ್ತಲ್ಲ, ಅದೇ ಕೆಲವೊಂದು ಕಹಿಯಾದ ಅನುಭವಗಳಿರ್ತಾವೆ, ಕೆಲವೊಂದು ಸಂತೋಷದ ಅನುಭವಗಳಿರ್ತಾವೆ. ನಾವು ವಾಕ್ಯ ಧ್ಯಾನ ಮಾಡ್ತಿರ್ತೇವೆ. ಆ ಧ್ಯಾನ ಮಾಡುವಾಗ ಸಂದೇಶ ಯಾವ ರೀತಿ ಮಾಡ್ತೀಯೋ ಅದೇ ರೀತಿ ಒಂದು ಟೀಮ್ ರೆಡಿ ಮಾಡಬೇಕು. ಸೊ ಕೆಲವೊಂದು ಟಿಪ್ಸ್ ಕೊಟ್ರಿ. ಅದನ್ನು ಹಿಡ್ಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ನಾನು ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಐ ವಿಲ್ ಕಮ್ ಟು ದಟ್ ಬೈಬಲ್ ಕಾಲೇಜ್ನಲ್ಲಿ ಸೇವೆಗೆ ಹೋದ್ವಿ. ಸೇವೆಗೆ ಹೋಗಿ ಅಲ್ಲಿ ಒಂದು ದೃಶ್ಯ ನೋಡಿದೆ. ಕನ್ನಡ ಪಾಸ್ಟರ್ ಇದ್ದಾರೆ. ಕನ್ನಡ ಪಾಸ್ಟ್ರು ಹೊರಗಡೆ ಚಾಪಿನಲ್ಲಿ ಕುಂದಿರಿಸಿದ್ದಾರೆ. ಚಾಪಿನಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಒಳಗಡೆ ಪರಭಾಷೆಯವರು ಇರುವಂಥ ಜನರು AC ಹಾಲ್ನೆಲ್ಲ ಆರಾಧನೆ ಮಾಡ್ತಾ ಇದ್ದಾರೆ. ನನಗೆ ತುಂಬ ಹರ್ಟ್ ಆಯಿತು. ಅವತ್ತು ಆ್ಯಕ್ಚುಲಿ ಟೈಮ್ ಸಿಗೋದು ಸಾಟರ್ಡೆ ಸಂಡೇ ನಮಗೆ. ಸೊ ನಾನು ಸರ್ವಿಸ್ ಅದು ಮುಗಿಸ್ಕೊಂಡು ಬಂದಮೇಲೆ ಇಷ್ಟು ಗೋಳಾಡಿದಂದ್ರೆ ದೇವ್ರ ಸನ್ನಿಧಿಲಿ, ದೇವ್ರು ಯಾಕೆ ದೇವ್ರ ನಮ್ಮ ಜನಗೆ ಯಾಕೆ ಥರ ಈ ಥರ ಆಗ್ತಾಯಿದೆ, ನೀನು ಇನ್ವೇ ಜನರಿಗೆ. ಅದೇ ಸಮಯದಲ್ಲಿ ಯೋನನ ಪುಸ್ತಕ ನನ್ನ ನೆನಪು ಅಂತ ಅವಷ್ಟು ಟುಗೆದರ್ ನಾನು ಪ್ರೇಯರ್ ಮಾಡಿದೆ. ನಾನು ರೆಸ್ಟ್ ಮಾಡಬೇಕಿತ್ತು. ಒಂದು ದಿವಸ ರೆಸ್ಟ್ ಮಾಡೋಕ್ಕಾಗಲಿಲ್ಲ. ಕೂತ್ಕೊಂಡು ಸೀದಾ ಬಂದು ಮಾತಾಡಲಿಲ್ಲ. ನಾನು ಯಾರ ಜೊತೆ ಸೀದಾ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ರೂಮ್ನಲ್ಲಿ ಕೂತ್ಕೊಂಡು ಪ್ರೇಯರ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅವಾಗ ದೇವ್ರು ನನಗೆ ರಾಗ ಕೊಟ್ಟ. ನಿನವೇ ಓದುವಾಗ ನಿನವೇ ಜನರನ್ನು ಕರುಣಿಸಿದೆ, ನನ್ನ ಜನರನ್ನು ಯಾಕೆ ನೀ ಕರುಣಿಸಿದ್ದಿಲ್ಲ ಅಂತಂದು ಅಲ್ಲೇ ಕೂತ್ಕೊಂಡಲ್ಲ ಅದೇ ಸಮಯದಲ್ಲಿ ಬರೆದೆ. ಕೆಲವೊಂದು ಹಾಡುಗಳು ಎಷ್ಟೋ ವರ್ಷ ಟೈಮ್ ತೊಗೊಂಡಿದೆ. ಆದರೆ ಈ ಹಾಡು ಅದು ದೇವ್ರು ಹೇಗೆ ಕೊಟ್ಟ ಗೊತ್ತಿಲ್ಲ. ನಾನು ಗೋಳಾಡಿದೆ, ದೇವ್ರ ನನಗೆ ಅವಕಾಶ ಕೊಡಪ್ಪ, ಒಂದು ಅವಕಾಶ ಕೊಡ, ನನ್ನ ಜನರಿಗೆ ನಾನು ರಾಗದ ಮೂಲಕ ನೀ ತಲಾಂತ ಕೊಟ್ಟು. ನಂದು ಮೊದಲಿಂದ ನಾನು ಕಮಿಟ್ಮೆಂಟ್ ಅದ, ನೀನು ಕೂಡ ಏನಂತ ನಾನು ಕಲ್ತಾಗ್ಲಿಂದ ನನ್ನ ಕಮಿಟ್ಮೆಂಟ್ ಏನಂದ್ರೆ, ನಾನು ಯಾವುದೇ ಕಾರಣಕ್ಕೂ ಫಿಲ್ಮ್ ಸಾಂಗ್ ಬಾರಿಸೋದಿಲ್ಲ, ನಿನ್ನ ರಾಗಗಳನ್ನು ಅಷ್ಟೇ ಬಾರಿಸ್ತೇನೆ. ನನಗೆ ಅವಕಾಶಗಳು ಬಂದರೂ ಸಹ ನಾನು ಹೋಗಿಲ್ಲ. ಇದು ನನ್ನ ಕಮಿಟ್ಮೆಂಟ್. ಅದೇ ಮೂಲಕ ನಂದು ಈ ತಲಾಂತಗಳನ್ನು ನಿನ್ನ ಜನರಿಗೆ ಹೋಗಿ ಮುಟ್ಟುವಂತೆ, ನನ್ನ ಜನರಿಗೆ ವಿಶೇಷವಾಗಿ ಆ ಹಾಡುಗಳನ್ನು ಇದನ್ನು ಮಾಡೋದಕ್ಕೆ ನಿಂಗೆ ಅವಕಾಶ ಕೊಡೆಂಬುದಾಗಿ ಆ ರಾಗ ನನಗೆ ಬಂತ್ರಿ. ಸೊ ಪ್ರಾರ್ಥನಾ ಪೂರ್ವಕವಾಗಿ ಬರೆದೆ. ನಿಜವಾಗ್ಲೂ ನನಗೆ ಸಂತೋಷ ಆಗನ್ನಿಸ್ತೈತೆ. ಅನೇಕ ಸಭೆಗಳಲ್ಲಿ ಈ ರಾಗಗಳನ್ನ ಹಾಡ್ಕೊತಾರಲ್ಲ, ಅಷ್ಟೇ ಸಾಕು. ನಮ್ಮದು ಪ್ರಾರ್ಥನೆ ಅಂದರೆ ವಿ ಡೋಂಟ್ ಎನಿ ಫೇಮ್ ಆರ್ ಎನಿ ನೇಮ್. ನಮ್ಮ ರಾಗಗಳನ್ನ ಜನರು ರೀಚ್ ಆದ್ರೆ ಸಾಕ್ರಿ, ಅಷ್ಟೇ. ಅದು ಅದ್ಭುತ ಹಾಡು ಮಾತ್ರ, ಅದು ಹಾಡು, ಬ್ಯೂಟಿಫುಲ್. ಅದು ಅಂದರೆ ಅದು ನೀವು ಹಾಡುಗಳನ್ನು ಯಾವ ಬೈಬಲ್ ಕಾಲೇಜ್ ಸಮಯದಲ್ಲಿ ಬರೆದ್ರೆ ಹೇಗೆ? 2 ಸಾಂಗ್ ಬರೆದೆ ರೀ. ಅವಾಗ 2 ಸಾಂಗ್ ಬರೆದಿದ್ದೆ. ಅವಾಗ ಅವ್ರು CD ಮಾಡ್ತಾ ಇದ್ರು ಕಾಲೇಜ್ನಲ್ಲಿ. ಸೊ ಅವಾಗ ಅನೌನ್ಸ್ ಮಾಡಿದ್ರೆ, ನಿಮ್ಮಲ್ಲಿ ಯಾವುದಾದ್ರೂ ಸಾಂಗ್ಸ್ ಇದ್ದರೆ ನಮ್ಗೆ ಕೊಡ್ತೀರಾ ಎಂಬುದಾಗಿ. ನನ್ನಲ್ಲಿ ಆ ಕಾನ್ಫಿಡೆನ್ಸ್ ಇಲ್ಲೇ ಇಲ್ಲ. ನನ್ನ ಕಾನ್ಫಿಡೆನ್ಸ್ ಇಲ್ಲಿ ನಿಜವಾಗ್ಲೂ ನಾನು ಕೊಡಲಿಕ್ಕೆ ಮನಸ್ಸಿರಲಿಲ್ಲ. ನಾನು ಒಲ್ಲೆ ಅಂತಂದೆ. ತಂದ್ಕೂಳೆ ಸ್ಟೂಡೆಂಟ್ಸ್ಗಳು ಬಂದರೆ, ಅಣ್ಣ ನೀವು ಕೊಡ್ರಿ, ಚೆನ್ನಾಗಿದೆ ಸಾಂಗ್ಸ್ ನಾವು ಕೇಳಿದ್ದೇವೆ, ಆಮೇಲೆ ಪಾಸ್ಟರ್ ಮುಂದೆ ಕೂತ್ಕೊಂಡು ನೀವು ಹಾಡುಗಳನ್ನು ಹಾಡ್ರಿ ಅಂತಂದ್ರೆ, ಹಾಡಿದ ಕೂಡಲೇ ಚೆನ್ನಾಗೈತಿ, 2 ಸಾಂಗ್ ಬೇಕು ನಮ್ಗೆ ಅಂತ. ನನ್ನ ಕಾನ್ಫಿಡೆನ್ಸ್ ಇಲ್ಲ, ಬ್ಯಾಡ್ರಿ ಅಂತಂದೆ ನಾನು. ಇಲ್ಲ, ಇದೇ ಸಾಂಗ್ಸ್ ಇರಲಿ, ನನಗೆ ಗುರ್ತೈತಿ, ಜನರು ನೆನೆಸ್ತಾ ಇಲ್ಲ. ಈ ಒಂದು ನೀನುವೇ ಸ್ಟೋರಿ ಮೂಲಕ ಹಾಡುಗಳನ್ನು ಬರಿಬೋದಾ? ಈ ಡಿಫ್ರೆಂಟ್ ಆಗಿದೆ, ಥೀಮ್ ಡಿಫ್ರೆಂಟ್ ಆಗಿದೆ. ಸೊ ನಾನು ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋ ಇಂಥ ಹಾಡುಗಳನ್ನು ಕರ್ನಾಟಕದಲ್ಲಿ ಬರಿತಾ ಇದ್ದಾರೆ ಜನರನ್ನು. ನನಗೆ ವಂಡ್ರೆ ಅನ್ನಿಸ್ತಾ. ಏನೋ CD ಮಾಡ್ತಾ ಇದ್ರು, ಹಾಗೆ ಕೊಟ್ಟೇರಿ. ಅದು ನನಗೆ ಗೊತ್ತಿಲ್ಲ, ಇಷ್ಟು ಜನರಿಗೆ ಆಶೀರ್ವಾದ ಆಗ್ತಾ ಇದೆ ಅಂತ. ಸ್ತೋತ್ರ, ದೇವ್ರಿಗೆ ಸ್ತೋತ್ರ, ಅಷ್ಟೇ ರೀ. ಅಂದರೆ ನೀವು ಯಾವುದೇ CD ಅಂದರೆ? ಇಲ್ಲ ಬ್ರದರ್, ಇಲ್ರಿ. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಆಯ್ತು. ಗ್ಯಾಪ್ ಆದಮೇಲೆ ಸೇವೆನಲ್ಲಿ ಇದಾದಮೇಲೆ ನಾನು ಕೆಲವೊಂದು ಹಾಡುಗಳು ಕೂತ್ಕೊಂಡು ಹಾಗೆ ಮನೇಲಿ ವರ್ಷಿಪ್ ಟೈಮ್ನಲ್ಲಿ, ಪ್ರೇಯರ್ ಟೈಮ್ನಲ್ಲಿ ಹಾಡುಗಳು ಬರ್ತಾಯಿತ್ತು. ಕೆಲವೊಂದು ಹಾಡು ಬರೀ ಒಂದೊಂದು ಲೈನ್ ವರ್ಷಗಟ್ಟಲೆ ಟೈಮ್ ತೊಗೊಂಡಿದೆ. ಸೊ ಅದನ್ನು ಬರೆದಾದ್ಮೇಲೆ CD ಮಾಡಬೇಕೆಂಬುದಾಗಿ ಡಿಸೈರ್ ಇತ್ತು. ಕನ್ನಡ ಹಾಡುಗಳು ಇದು ಮಾಡಿ ಸ್ಪೆಷಲಿ ಯೂತ್ ಸಂಬಂಧ. ಸೊ ಅವಾಗ ಹಾಡುಗಳು ಬರೆದು CD ಮಾಡಬೇಕೆಂಬುದಾಗಿ ಹಣದ ಸಮಸ್ಯೆ ಇತ್ತು. ಹೇಗೋ ಅರೇಂಜ್ಮೆಂಟ್ ಮಾಡಿಕೊಂಡು ತಾಯಿ ಸಹಾಯ ಮಾಡಿದರೆ, ಅವ್ರದ್ದು ಸಹಾಯದೊಂದಿಗೆ CD ರೆಕಾರ್ಡ್ ಮಾಡಿದೆ. ಸ್ವಲ್ಪ ಹಣ ಕೊಟ್ಟ ಒಂದು 8 to 9 ಸಾಂಗ್ಸ್
ಒಂದು ಇಂಗ್ಲೀಷ್ ಸಾಂಗ್ ಟ್ರಾನ್ಸ್ಲೇಷನ್ ಮಾಡಿದ್ದೆ. ಅದು ಬಿಟ್ಟರೆ ಉಳ್ಕಿದ್ದೆಲ್ಲ ನನ್ನ ಸಾಂಗ್ಗಳು. ಸೊ ಸಿ ಡಿ ಎಲ್ಲ ರೆಕಾರ್ಡಿಂಗ್ ಆಯಿತು. ರೆಕಾರ್ಡಿಂಗ್ ಆದಮೇಲೆ ರಿಲೀಸ್ ಮಾಡಬೇಕೆನ್ನೋ ಸಮಯದಲ್ಲಿ ನನ್ನ ಹತ್ರ ಹಣನೇ ಇಲ್ಲರಿ. ಸೊ ಆಮೇಲೆ ನಂದು ಏನಂತಂದ್ರೆ ಫ್ರೆಂಡ್ ಸರ್ಕಲ್ ಕೇಳಿದ್ರೆ ಕೊಡ್ತಾಯಿದ್ರು. ಓಕೆ, ಆಮೇಲೆ ತಾಯಿ ಕೇಳಿದ್ರೆ ಕೊಡ್ತಾಯಿದ್ರು. ನಂದು ಏನಂತಂದರೆ ನಮ್ದು ಆ್ಯಕ್ಚುಲಿ ಹುಬ್ಳಿ ಲೆವೆಲ್ನಾಗ ಯಾರೋ ಒಂದು ಸಿ ಡಿ ಮಾಡಿದ್ರು ಅಂತಂದರೆ ಯೂಶ್ವಲಿ ಫಂಡ್ ರೈಸ್ ಮಾಡಿ ಕೇಳಿ ತೊಗೊಂಡು ಇದನ್ನು ಮಾಡ್ತಾರೆ, ತಮ್ಮ ಲಾಭಕ್ಕೋಸ್ಕರ ಮಾಡ್ಕೊತಾರೆ. ಇದೊಂದು ಅಪವಾದನೇ ಇತ್ತು. ಸೊ ಅದು ನನಗದು ಹರ್ಟ್ ಮಾಡ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಯಾರಿಗೂ ಕೈ ಒಡ್ಡೋದು ಬೇಡ, ಕೈ ಯಾಕೆ ಕೊಡ್ಬೇಕು? ನಮ್ಮ ದೇವರು ಸರ್ವಶಕ್ತನಾದ ದೇವರು ಅದನ್ನು ಯೆಹೋವ ಹಿರಿಯ ಆಗಿದ್ದಾನೆ, ಕೊರತೆಗಳು ನೀಗಿಸುವಂಥ ದೇವರಾಗಿದ್ದಾನೆ. ನಾನು ಯಾಕೆ ಕೇಳ್ಬೇಕು? ನನ್ನಲ್ಲಿ ಬಲ ಐತಿ, ನನಗೆ ಶಕ್ತಿ ಇದೆ, ತಲಾಂತ್ ಇದೆ, ಸಾಮರ್ಥ್ಯ ಇದೆ. ಜಾಬ್ ಮಾಡ್ತೇನೆ, ಜಾಬ್ ಮಾಡಿ ಹಣದಿಂದ ನಾನು ಸಿ ಡಿ ರಿಲೀಸ್ ಮಾಡ್ತೇನೆ, ಸೇವಕರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಎಂಬುದು ಈ ದೃಷ್ಟಿಕೋನದಿಂದ ನಾನು ಹೊರಗಡೆ ಹೋದೆ. ಸಿ ಡಿ ರಿಲೀಸ್ ಮಾಡೋಕ್ಕಾಗಲಿಲ್ಲ, ಹಾಗೆ ಉಳ್ಕೊಂಡ್ಬಿಡ್ತದೆ. ಇವನ್ ಟೈಟಲ್ ಸತ್ಯ ಆಯಿತು ನನಗಾಗಿ ಅಂತ ಸಿ ಡಿ ಹೆಸರು ಎಲ್ಲ ಆಯಿತು, ಹಾಗೆ ಬಿಟ್ಬಿಟ್ಟೆ. ಒಂದು 2-3 ವರ್ಷ ಆಯಿತು. ಆವಾಗ ನಮ್ಮ ಸಿಸ್ಟರ್ ಅವರು ಫುಲ್ ಟೈಮರ್ ಇದ್ದಾರೆ, ಅವರು ಸಿ ಡಿ ಮಾಡ್ತೀನಿ ಎಂಬುದಾಗಿ ಹೇಳಿದರು. ನಿಂದು ಸಾಂಗ್ಸ್ ಬೇಕಾಗಿದೆ ನನಗೆ, ಒಂದು ಸಾಂಗ್ಸ್ ಕೊಡ್ತೀಯಾ ಅಂದ್ಕೊಂಡು. ನಿಂಗೆ ಎಷ್ಟು ಸಾಂಗ್ಸ್ ಬೇಕಾ? ಒಂದು 4 to 5 ಸಾಂಗ್ಸ್, ಅಷ್ಟು ಸಿ ಡಿಸ್ ತೊಗೊಂಬಿಡ, ಅಷ್ಟು ಸಾಂಗ್ಸ್ ತೊಗೊಂಬಿಡ. ನಾನು ರಿಲೀಸ್ ಮಾಡ್ತಾಯಿಲ್ಲ, ನೀನು ಫ್ಯೂಚರ್ನಾಗ ಏನಾರು ಮಾಡಿ. ನನ್ನ ತಲೆಗೂ ಇಲ್ಲ ನಾನು ಮಿನಿಸ್ಟ್ರಿಗೆ ಮತ್ತೆ ಹೊಳೆ ಬರ್ತೇನೆ ಅನ್ನೋದು ನನಗೆ ಡಿಸೈರೂ ಇಲ್ಲ, ಬೇಡ ನನಗೆ ಮನಸ್ಸಿಲ್ಲ, ನೀನೇ ತೊಗೊಂಡ್ಬಿಡ ಅಂದ್ಕೊ. ಕೆಲವೊಂದು ಸಾಂಗ್ ಸೆಲೆಕ್ಟ್ ಮಾಡಿ ಅವ್ರು ತೊಗೊಂಡ್ರಿ. ಅವರು ನಾನು ನೆನೆಸಿರಲಿಲ್ಲ, ನಾನು ಆಡಿಯೋ ರಿಲೀಸ್ ಮಾಡ್ಬೇಕಂತ ಮಾಡಿದೆ. ಕರ್ತನ ಯೋಜನೆ ನೋಡ್ರಿ, ಎಲ್ಲ ಸಾಂಗ್ ವಿಡಿಯೋ ಮಾಡಿದ್ರು ಅವರು. ಮತ್ತು ಅವ್ರ ಸಾಂಗ್ಸ್ ಎಲ್ಲ ಹಿಟ್ ಆಗಿದೆ. ಸೊ ಸ್ತೋತ್ರ, ಹಿಟ್ಟಿಗಿಂತ ದೇವ್ರಿಗೆ ಮಹಿಮೆ ಆಗ್ತಾ ಇದೆ, ಸಾಕಾರ ಅಷ್ಟೇ ಸಾಕ್ರಿ. ಸೂಪರ್. ನಿಮ್ಮದು ಇದು ತುಂಬ ಸ್ಟೋರಿ ತುಂಬ ಚೆನ್ನಾಗಿದೆ. ಯಾಕಂದರೆ ಅದು ಸಾಂಗ್ಸ್ಗಳು ಬಂದು ಎಲ್ಲ ಯೂತ್ಗೆ ಬ್ಯೂಟಿಫುಲ್ ಆಗಿದೆ. ಅಂದರೆ ಅದು ಸ್ಟೈಲ್, ನೀವು ಹಾಡಿದ ಸ್ಟೈಲ್ ಇರ್ಬೋದು, ಸಾಂಗ್ನ ಒಂದು ಧಾಟಿ ಇರ್ಬೋದು, ಅದ್ರ ರಾಗ ಇರ್ಬೋದು, ಎಲ್ಲ. ಯಾಕಂದರೆ ಅದು ಒಂದು ಡಿಫ್ರೆಂಟ್. ನಾನು ಆ ಥರ ಸಾಂಗ್ಗಳನ್ನು ಕನ್ನಡದಲ್ಲಿ ಕೇಳಿಲ್ಲ. ನಾನು ಫಸ್ಟ್ ಟೈಮ್ ಒಬ್ಬರದ್ದು ಅಂತ ಹುಬ್ಳಿಯವ್ರದ್ದು ಒಬ್ರು ಕೇಳಿದ್ದೆ ನಾನು. ಸೆಕೆಂಡ್ ಟೈಮ್ ಅದು ನನಗೆ ನಾನು ನಂಬಲಿಕ್ಕೆ ಆಗಲಿಲ್ಲ, ನಾನು ನೀವೇ ಹಾಡಿದ್ದೀರಾ ಅಂತ ಅದನ್ನು ಸಾಂಗ್. ಏನಿರಲಿ, ಸೂಪರ್ ಆಗಿದೆ, ಹಾಡಿದ್ದೀರಾ. ಈ ಒಂದು ಇನ್ನು ಅನೇಕ ವಿಷಯಗಳು ಮಾತಾಡಿದ ಒಂದು ಸಣ್ಣ ವಿರಾಮ ತಗೊಳ್ಳುವ, ಆಮೇಲೆ ಮಾತಾಡೋಣ. ಓಕೆ ಪ್ರಿಯ ವೀಕ್ಷಕರೇ, ಒಂದು ಇದು ನನ್ನ ಹಾಡಲ್ಲಿ ಒಂದು ಸಣ್ಣ ವಿರಾಮ. ಆ ವಿರಾಮದ ನಂತರ ಮತ್ತೆ ಅನೇಕ ವಿಷಯಗಳ ಹೊತ್ತು ತಿರುಗಿ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿ ತನಕ ನೋಡ್ತಾ ಇರಿ ಆಸರೆ ಟಿವಿ.